ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಜೆಡಿಎಸ್ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ ಅದರ ಒಂದು ರೀತಿಯಲ್ಲಿ ರೂವಾರಿಯನ್ನು ವಹಿಸಿರುವಂತಹ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಯುವ ರಾಜ್ಯಾಧ್ಯಕ್ಷ ಒಂದರ್ಥದಲ್ಲಿ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷವನ್ನು ಸಂಘಟಿಸುವಂತಹ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಇತ್ತೀಚೆಗೆ ಬೇಕಾದಷ್ಟು ಜೆಡಿಎಸ್ನ ನಾಯಕರುಗಳ ಸಮಾವೇಶಗಳು ನಡೀತಾ ಇದೆ. ಇತ್ತೀಚೆಗಷ್ಟೇ ಮೈಸೂರಿನಲ್ಲೂ ಕೂಡ ಜೆಡಿಎಸ್ ನಾಯಕರ ಒಂದು ಸಮಾವೇಶ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರ್ತಾರೆ. ಎಲ್ಲರನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಒಂದಷ್ಟು ವಿಚಾರಗಳನ್ನು, ಹಗರಣಗಳನ್ನು, ಅವರ ಆಡಳಿತ ಯಾವ ರೀತಿ ಇದೆ ಇದೆಲ್ಲವನ್ನೂ ಕೂಡ ಮೆನ್ಷನ್ ಮಾಡ್ತಾ ಮಾತನಾಡ್ತಾರೆ. ಇದರ ಮಧ್ಯೆ ಚನ್ನಪಟ್ಟಣದ ಅಭಿವೃದ್ಧಿ ಏನಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮಾಡಿರ್ತಾರೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು 2023ರಲ್ಲಿ ಆಯ್ಕೆಯಾದಾಗ ಯಾವ ರೀತಿಯಾಗಿ ಆಯ್ಕೆಯಾಗಿ ಕೆಲಸವನ್ನು ಈ ಹಿಂದೆಯೂ ಮಾಡಿದ್ರು, ಆಗಲೂ ಮಾಡಿದ್ರು. ಅದಾದ ನಂತರ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಲ್ಲಿ ಅವರು ರಾಜೀನಾಮೆ ಕೊಟ್ಟು ಲೋಕಸಭಾ ಕ್ಷೇತ್ರಕ್ಕೆ ಅಂದರೆ ಮಂಡ್ಯದಿಂದ ಸ್ಪರ್ಧಿಸಬೇಕಾಗಿ ಬಂತು. ಆಮೇಲೆ ಏನೇನು ನಡೀತು ಎಲ್ರಿಗೂ ಗೊತ್ತಿದೆ. ಅದಾದ ಮೇಲೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗುತ್ತೆ, ಎಲ್ಲರೂ ಬೇರೆಯವರೆಲ್ಲ ಆಯ್ಕೆ ಆಗ್ತಾರೆ, ಕಾಂಗ್ರೆಸ್ ತೆಕ್ಕೆಗೆ ಸೇರುತ್ತೆ ಚನ್ನಪಟ್ಟಣ, ಎಲ್ಲವೂ ಕೂಡ ಗೊತ್ತಿದೆ. ಬಟ್ ಏನು ಅಭಿವೃದ್ಧಿ ಕೆಲಸ ಆಗಿದೆ ಅನ್ನುವಂಥ ಮಾಹಿತಿ ಇಲ್ಲ ಅಂತಂದರೆ ಎಸ್ ಟಿ ಸೋಮಶೇಖರ್ ಅವರಿಗೆ ಬೇಕಾದರೆ ಅಭಿವೃದ್ಧಿ ಕೆಲಸದ ಒಂದು ಲಿಸ್ಟನ್ನು ಬೇಕಾದ್ರೆ ನಾನು ಕೊರಿಯರ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈ ಮಧ್ಯೆ ಶಾಸಕ ಜಿ.ಡಿ. ಹರೀಶ್ ಗೌಡ ಅವರು ಮೈಸೂರಿನಲ್ಲಿ ನಡೆದಂತಹ ಜನತಾದಳ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಅಂಟುಕೊಂಡಿಲ್ಲ. ಯಾಕೆಂದರೆ 3 ಬಾರಿ ಅವರಿಗೆ ಸೋಲಾಗಿದೆ. ಇಂಥ ಸೋಲಾಗಿದ್ದರೂ ಕೂಡ ಅವ್ರು ಯಾವುದಕ್ಕೂ ತಲೆ ಕೇಳಿಸ್ಕೊಳ್ಳದೆ ಪಕ್ಷ ಸಂಘಟನೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅಟ್ ಎನಿ ಕಾಸ್ಟ್ ಇದೇ ಮೈತ್ರಿಯಲ್ಲಿ ನಾವು 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತೇವೆ. ಖಂಡಿತವಾಗಿಯೂ ಮುಂಬರುವಂಥ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಶಾಸಕರ ಆಗೇ ಆಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಮತ್ತು ಮೈತ್ರಿ ಸರ್ಕಾರವೇ ಬಂದು ಅದರಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಶ್ವಾಸವೂ ಇದೆ ಅನ್ನುವಂಥ ನಿಟ್ಟಿನಲ್ಲಿ, ಇದರ ಜೊತೆಗೆ ಮೈಸೂರಿನಲ್ಲಿ ಈ ಹಿಂದೆ ನಮಗೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಾಬಲ್ಯ ಇತ್ತು, ಈಗಲೂ ಅದೇ ಮುಂದುವರಿತಾ ಇದೆ. ಒಟ್ಟಾರೆ ನಾವು ಹಳೆ ಮೈಸೂರು ಭಾಗದಲ್ಲಿ ಒಂದು ಹಿಡಿತವನ್ನು ಸಾಧಿಸಿದ್ದೇವೆ. ಜೊತೆಗೆ ಈಗ ಬಿಜೆಪಿ ಜೊತೆಗೆ ಏನು ಮೈತ್ರಿಯಲ್ಲಿದ್ದೇವೆ ಇದರಲ್ಲೇ ಮುಂದುವರೆದು ಮುಂಬರುವಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಿಖಿಲ್ ಕುಮಾರಸ್ವಾಮಿಯವರು ಶಾಸಕರಾಗ್ತಾರೆ, ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಯಾಗಿ ವಿಧಾನಸಭೆಯನ್ನು ಪ್ರವೇಶಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಜೆಡಿಎಸ್ ನಾಯಕರುಗಳಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.